ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಕೀರ್ತನೆಗಳು 126:5. ಪ್ರಿಯರೇ, ಕುಟುಂಬದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಒಳ್ಳೆ ಭೂಮಿ ಇರುವಂತ ಒಬ್ಬ ವ್ಯಕ್ತಿ ಅದರಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಿ ಶ್ರಮ ಪಡುತ್ತಾನೆ. ಕಾರಣ, ಒಳ್ಳೆ ನೆಲದಲ್ಲಿ ಬೀಜವನ್ನು ಬಿತ್ತುವುದಾದರೆ ಅದರಿಂದ ಸಿಗುವಂತ ಪ್ರತಿಫಲವು ಜೀವಿತದ ಅವಸ್ಥೆಯನ್ನೇ ಬದಲಾಯಿಸಿ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತದೆ ಎಂಬಂತ ನಿಶ್ಚಯದಿಂದ ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಕಷ್ಟಗಳು, ದುಃಖಗಳು, ಮನಭಾರಗಳು ಇರಬಹುದು. ನಿಶ್ಚಯವಾಗಿ ಪ್ರತಿಫಲಗಳನ್ನು ಕೊಟ್ಟು ಜೀವಿತದ ಅವಸ್ಥೆಯನ್ನೇ ಬದಲಾಯಿಸುವಂತ ನಂಬಿಗಸ್ತನಾಗಿರುವ ಯೇಸುಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆಯ ಬೀಜಗಳನ್ನು ಬಿತ್ತಿರಿ. ಆತನ ಮುಂದೆ ಕಣ್ಣೀರು ಸುರಿಸಿ ಉಪವಾಸದಿಂದ ಪ್ರಾರ್ಥಿಸಿರಿ. ನಿಮ್ಮ ಜೀವಿತದ ಅವಸ್ಥೆ ಎಷ್ಟೇ ಇಕ್ಕಟ್ಟಾಗಿದ್ದರೂ ಬಿಕ್ಕಟ್ಟಾಗಿದ್ದರೂ ಅದನ್ನು ಕರ್ತನೆ ಬದಲಾಯಿಸಿ ನಿಮ್ಮನ್ನು ಘನಪಡಿಸುತ್ತಾನೆ. ನಂಬಿಕೆಯುಳ್ಳವರಾಗಿರಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.